ಓಂ ಶ್ರೀ ಶನೈಶ್ಚರಾಯ ಸ್ವಾಹ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಶನಿ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿ ಪ್ರವೇಶ ಆಗ್ತಾ ಇದೆ. ಮಾರ್ಚ್ 29ನೇ ತಾರೀಕು ಪ್ರವೇಶ ಆದರೆ 2027ನೇ ಇಸ್ವಿ ಜೂನ್ 3ನೇ ತಾರೀಕಿಗೆ ಗಂಟ ಶನಿ ಮೀನರಾಶಿನಲ್ಲಿ ಫಲ ಕೊಡ್ತಾನೆ. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಲಗ್ನ ಗೊತ್ತಿರಬೇಕು. ಇವತ್ತು ನಾವು ತುಲಾ ಲಗ್ನ ಮತ್ತು ವೃಶ್ಚಿಕ ಲಗ್ನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವೆರಡು ಲಗ್ನ ತೊಗೊಂಡಿದ್ದೀನಿ ಇವತ್ತು. ರಾಶಿ ಅಲ್ಲ ಸರ್, ನಮ್ಮದು ತುಲಾ ರಾಶಿ, ವೃಶ್ಚಿಕ ರಾಶಿ ಇದೆಲ್ಲ ಅಪ್ಲೈ ಆಗುತ್ತಾ? ಅಪ್ಲೈ ಆಗಲ್ಲ. ಲಗ್ನ ಗೊತ್ತಿರಬೇಕು. ಪ್ಲಸ್ ಶನಿ ದಶಾ ಭುಕ್ತಿ ಅಥವಾ ಅಂತರ್ಭುಕ್ತಿ ಆ ಟೈಮಲ್ಲಿ ನಾನು ಹೇಳ್ತಕ್ಕಂಥ ಪ್ರೊಡಕ್ಷನ್ ಒಂದು 30% ನಿಮಗೆ ಅಪ್ಲೈ ಆಗುತ್ತೆ. ಇನ್ನು 70% ನಿಮ್ಮ ಇಂಡಿವಿಜುವಲ್ ಜಾತಕ, ಇದು ಅದಕ್ಕೆ ಆ್ಯಡ್ ಆನ್ ಆಗುತ್ತೆ. ಸೊ ಗೋಚಾರ ಫಲಗಳು ಕೂಡ ನಮಗೆ 30% ಹೆಲ್ಪ್ ಮಾಡೇ ಮಾಡುತ್ತೆ. ಜಾತಕದಲ್ಲಿ ಹೇಗೆ ನಡೀತಾ ಇರುತ್ತೆ ನಮ್ಮ ಮನೆ ಬರ, ಈ ಗೋಚಾರ ಅದಕ್ಕೆ ಪ್ಲಸ್ ಮಾಡುತ್ತಾ ಮೈನಸ್ ಮಾಡುತ್ತಾ? ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಶಾಭುಕ್ತಿ ನಡೀತಾ ಇದ್ದವ್ರಿಗೆ ಸ್ಟ್ರಾಂಗ್ ಅಪ್ಲೈ ಅಂತ ಹೇಳ್ತೀವಿ. ಅಂತರ್ಭುಕ್ತಿ ಆ ಟೈಮಲ್ಲೂ ಅಪ್ಲೈ ಆಗುತ್ತೆ, ನೋ ಡೌಟ್. ಸೊ ಇವಾಗ 3 ಕ್ರೈಟೀರಿಯಾ ಮಾಡಿದ್ದೀವಿ ಪ್ರತಿಯೊಬ್ಬರಿಗೂ ಡೇಟ್ಸ. ಈ 2.5 ವರ್ಷದಲ್ಲಿ ಶನಿ ಒಂದೇ ನಕ್ಷತ್ರಕ್ಕೂ ಪ್ರವೇಶ ಆಗ್ತಾನೆ, ಗುರು ನಕ್ಷತ್ರಕ್ಕೆ ಹೋಗ್ತಾನೆ, ಬುಧನ ನಕ್ಷತ್ರಕ್ಕೆ ಹೋಗ್ತಾನೆ. ಇದನ್ನೆಲ್ಲ ಫಿಲ್ಟ್ರ್ ಮಾಡಿ ಒಂದು 3 ಕ್ರೈಟೀರಿಯಾ ಮಾಡಿ ಫಲಗಳನ್ನ ಡಿಸೈಡ್ ಮಾಡಿದ್ದೀವಿ. ಸೊ ಫಸ್ಟು ಈಗ ತುಲಾ ಲಗ್ನದ ಬಗ್ಗೆ ನೋಡೋಣ. ತುಲಾ ಲಗ್ನ ಡೇಟ್ನ ಬರೆದಿಟ್ಕೊಳ್ಳಿ ದಯವಿಟ್ಟು. 29ನೇ ತಾರೀಕು ಮಾರ್ಚಿಂದ ಸೆಪ್ಟೆಂಬರು, 2ನೇದು ಜನವರಿ 15ರಿಂದ ಏಪ್ರಿಲು 2026ನೇ ಇಸ್ವಿ, ಹಾಗೆ ಅಕ್ಟೋಬರ್ 11ರಿಂದ ಫೆಬ್ರವರಿ 7, 2027. ಈ ಟೈಮಲ್ಲಿ ನಿಮ್ಮ ಭವಿಷ್ಯ ಹೇಗಿರುತ್ತೆ? ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಕಾನ್ಸಂಟ್ರೇಷನ್ ತಪ್ಪತಕ್ಕಂಥ ತೋರಿಸ್ತಾ ಇದೆ. ಕರೆಕ್ಟಾಗಿ ಓದೋಕ್ಕಾಗಲ್ಲ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರಲ್ಲ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ವೆರಿ ಎಕ್ಸಲೆಂಟ್ ಟೈಮು. ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಹಣ ರೊಟೇಷನ್ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ಹಣ. ಹಾಗೆ ಮದುವೆ ಜೀವನದಲ್ಲಿ ತುಂಬ ಕಿರಿಕಿರಿ ತೋರಿಸ್ತಾ ಇದೆ. ಸೆಪ್ರೇಷನ್ಗೆ ಹೋಗ್ತಕ್ಕಂಥದ್ದು, ಕೋರ್ಟ್ ಕೇಸ್ ಅಲ್ದಾಡ್ತಕ್ಕಂಥದ್ದು, ಸ್ವಲ್ಪ ಸಂಬಂಧ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹೊಸ ವಧು ವರರನ್ನ ಹುಡುಕ್ತಾ ಇದ್ದರೆ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ. ಎಂಗೇಜ್ಮೆಂಟ್ ಆಯಿತು, ಮುರಿದೋಗ್ಬಿಡ್ಬೋದು. ಇಲ್ಲ ನೋಡ್ತಾ ಇದ್ದೀರಾ, ಕರೆಕ್ಟಾಗಿ ಸೆಟ್ಟೇ ಆಗಲ್ಲ. ನಿಮ್ಗೆ ಒಪ್ಪಿಗೆ ಆದರೆ ಅವ್ರಿಗಾಗಲ್ಲ, ಅವ್ರಿಗೆ ಒಪ್ಪಿಗೆ ಆದರೆ ನಿಮಗೆ ಆಗಲ್ಲ. ಸ್ವಲ್ಪ ಮದುವೆಗೆ ಸಮಸ್ಯೆ ಅಂತ ಹೆಚ್ಚೆಚ್ಚು ತೋರಿಸ್ತಾ ಇದೆ ತುಲಾ ಲಗ್ನದವ್ರಿಗೆ. ವೆರಿ ಬ್ಯಾಡ್ ಟೈಮ್. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ಸ್ವಲ್ಪ ಕಾಲು ನೋವು ಬರ್ತಕ್ಕಂಥದ್ದು, ಮೈಕೈ ನೋವು ಬರ್ತಕ್ಕಂಥದ್ದು ಈ ಟೈಮಲ್ಲಿ ಸ್ವಲ್ಪ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ಹಾಗೆ 2ನೇ ಡೇಟ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಅಕ್ಟೋಬರ್ 2025ನೇ ಇಸ್ವಿಯಿಂದ ಜನವರಿ 15, 2026ನೇ ಇಸ್ವಿ. ಈ ಟೈಮಲ್ಲಿ ಭವಿಷ್ಯ ಹೆಂಗಿರುತ್ತೆ? ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು ಸ್ವಲ್ಪ ಗುಡ್ ಅಂತ ಬರ್ತಾ ಇದೆ. ಮುಂಚೆ ಏನು ಹೇಳಿದೆ ಅದಕ್ಕಿಂತ ಈ ಟೈಮು ಸ್ವಲ್ಪ ಗುಡ್ಡಾಗಿರುತ್ತೆ. ಬಟ್ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ವೆರಿ ಎಕ್ಸಲೆಂಟ್. ಜಾಬ್ ಮಾಡ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ. ನನಗೆ ಯಾಕೋ ಇಲ್ಲಿ ಕಿರಿಕಿರಿ ಆಗ್ತಾ ಇದೆ, ಸ್ಯಾಲ್ರಿ ಇಲ್ಲ, ಅದಿಲ್ಲ ಇದಿಲ್ಲ ಅನ್ನೋರಿಗೆ ಸ್ವಲ್ಪ ಜಾಬ್ ಚೇಂಜ್ ಮಾಡ್ತಕ್ಕಂಥ ಸಾಧ್ಯತೆ ಇಲ್ಲಿ ಬಲವಾಗಿ ತೋರಿಸ್ತಾ ಇದೆ ಈ ಟೈಮಲ್ಲಿ. ಸೊ ಹಾಗೆ ಬಿಸ್ನೆಸ್ ಮಾಡೋರಿಗೆ ಹಣ ಸ್ವಲ್ಪ ಸಾಧಾರಣವಾಗಿ ಬರ್ತಕ್ಕಂಥದ್ದು, ದುಡ್ಡು ಬರುತ್ತೆ ಚೆನ್ನಾಗಿ, ಸ್ವಲ್ಪ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗದೆ ಇರ್ಬೋದು, ಆದರೆ ಲಾಸ್ ಆಗಲ್ಲ, ಕಡಿಮೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೆಲ್ಪಿಂಗ್ ಹ್ಯಾಂಡ್ ಜಾಸ್ತಿ ಬರುತ್ತೆ. ಏನೇ ಕಷ್ಟ ಬಂದರೂ ನಿಮಗೆ ಈ ಟೈಮಲ್ಲಿ ಹೆವಿ ಹೆಲ್ಪಿಂಗ್ ಹ್ಯಾಂಡ್, ತುಂಬ ದುಡ್ಡಿನ ಸಹಾಯ ಬೇಕಾ, ಮತ್ತೊಂದು ಸಹಾಯ ಬೇಕಾ, ಏನಾದರೂ ಆಗಿರ್ಬೋದು, ನಿಮ್ಮ ಮನೆ ಬರತಕ್ಕಂತೆ ಹೆಲ್ಪ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಮದುವೆ ಜೀವನದಲ್ಲಿ ಹಿರಿಯರಿಂದ ಸ್ವಲ್ಪ ಸಮಸ್ಯೆಗಳು. ನೀನು ಇದನ್ನೇ ಮಾಡ್ಕೋಬೇಕು, ಅದನ್ನೇ ಮಾಡ್ಕೋಬೇಕು ಅಂತ ಸ್ವಲ್ಪ ಹಠ ಮಾಡಿ ಹಿಂಸೆ ಮಾಡಿ ಮದುವೆ ಮಾಡಿಸ್ತಕ್ಕಂಥದ್ದು, ಅಥವಾ ಇದನ್ನು ಒಪ್ಕೋಬೇಕು ಅಂತ, ಅಥವಾ ಮದುವೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ಒಪ್ಕೊಳ್ಳೇಬೇಕು ಅಂತ ಸಮಸ್ಯೆಗಳು ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥ ಕಾಂಬಿನೇಷನ್ನು ಇದೆ. ಯಾಕೆಂದರೆ ಇಷ್ಟ ಇಲ್ಲದೇ ಇದ್ದರೂ ಕೆಲವರು ಆಗ್ಬಿಡ್ತಾರೆ ಹಿರಿಯರಿಗೋಸ್ಕರ, ನಾವು ತಪ್ಪಿಸಂಗಿಲ್ಲ ಅಂತ. ಸೊ ಆ ರೀತಿ ಒಂದು ತ್ರಿಶಂಕ ಸ್ಥಿತಿ ಕಾಂಬಿನೇಷನ್ನು ಬಂದಿದೆ. ಸೊ ಮದುವೆ ಜೀವನದಲ್ಲಿ ಸಾಧಾರಣವಾಗಿ ಚೆನ್ನಾಗಿದೆ. ಆ ಟೈಮಲ್ಲಿ ಗಲಾಟೆಗಳಿರುತ್ತೆ, ಆದರೆ ಈ ಟೈಮ್ ಗುಡ್. ಬಟ್ ಹಿರಿಯರಿಂದನೇ ಕಿರಿಕ್ ಬರುತ್ತೆ, ಹಿರಿಯವರೇ ಸಾಲ್ಔಟ್ ಮಾಡೋಕ್ಕೆ ಹೋಗ್ತಾರೆ. ಎಲ್ಲ ಹಿರಿಯರದ್ದು ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಒಳ್ಳೆಯದು ಆಗಬೇಕು ಅಂದರೂ ಅವ್ರದ್ದು ಕೈವಾಡ ಇರದೇ ಇರತಕ್ಕಂಥದ್ದು. ಎರಡಕ್ಕೂ ಡ್ಯುಯಲ್ ಕಾಂಬಿನೇಷನ್ ಬಂದಿರತಕ್ಕಂಥದ್ದು. ಸ್ವಲ್ಪ ನೆಗೆಟಿವ್ ವೈಬ್ಸ್ ಹೆಚ್ಚು ಅಷ್ಟೆ, ಅಂದರೆ ಪ್ರಮಾಣ ಹೆಚ್ಚು, ಗುಡ್ ಇದೆ. ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಏನೇ ಸಮಸ್ಯೆ ಇದ್ದರೂ ನಿಮಗೆ ಮೆಡಿಸಿನ್ ಸಿಗ್ತಕ್ಕಂಥದ್ದು, ಕಡಿಮೆ ಆಗ್ತಕ್ಕಂಥದ್ದು, ತುಂಬ ಅನುಕೂಲಕರವಾಗಿರ್ತಕ್ಕಂಥ ಟೈಮು ಆರೋಗ್ಯಕ್ಕೆ. ನೆಕ್ಸ್ಟ್ ಲಾಸ್ಟ್ ಕ್ರೈಟೀರಿಯಾ ಮೇ 2026ರಿಂದ ಅಕ್ಟೋಬರ್ 10, ಇದು ಒಂದು ಟೈಮು.
ಫೆಬ್ರವರಿ 8ರಿಂದ ಜೂನ್ 3, 2027 ಇಸ್ವಿ ಇದೊಂದು ಟೈಮು. ಈ ಟೈಮಲ್ಲಿ ನಿಮ್ಮ ಭವಿಷ್ಯ ಹೆಂಗಿರುತ್ತೆ ದಯವಿಟ್ಟು ಡೇಟ್ನ ನೋಟ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಇದು ಅಪ್ಲೈ ಆಗಿಬಿಡುತ್ತೆ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಟೈಮ್ ಚೆನ್ನಾಗಿಲ್ಲ, ಓದಿದ್ದೆಲ್ಲ ಮರ್ತೋಗುತ್ತೆ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಲ್ಲ, ಓದೋಕ್ಕೆ ಮನಸ್ಸೇ ಆಗಲ್ಲ, ನಿದ್ದೆ ಜಾಸ್ತಿ ತೋರಿಸ್ತಾ ಇದೆ, ಹೆವಿ ನಿದ್ದೆ. ಜಾಬ್ ಮಾಡ್ತಕ್ಕಂಥವ್ರಿಗೆ ಹೆವಿ ಪ್ರೆಷರ್ ಲೋಡು, ಹೆವಿ ಪ್ರೆಷರ್, ಜಾಬ್ ಇದ್ದೇ ಇರುತ್ತೆ, ಅಲ್ಲಿ ಓಡಾಡಬೇಕು ಇಲ್ಲಿ ಓಡಾಡಬೇಕು, ಸ್ಟ್ರೆಸ್ಸು ಕಿರಿಕಿರಿ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ, ಸ್ವಲ್ಪ ದೂರದಲ್ಲಿ ಸಿಗ್ತಕ್ಕಂಥದ್ದು, ಸ್ಯಾಲ್ರಿ ಕಡಿಮೆ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ, ಹಣ ಬರುತ್ತೆ ಒಂದಿನ, ಇನ್ನೊಂದು ವಾರ ಇಲ್ಲ. ಸೊ ಈ ರೀತಿ ಅಬ್ಸ್ಟೆಕಲ್ ಆ ಕಡೆ ಈ ಕಡೆ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳೇ ಹೆಚ್ಚಾಗಿ ತೋರಿಸ್ತಾ ಇದೆ. ಸಪ್ರೇಷನ್ ಆಗ್ಬೋದು, ಇಲ್ಲ ಹಿರಿಯರಿಂದ ತೂಗು ಎಲ್ಲ ಥರ ಆಡ್ತಾ ಇರುತ್ತೆ ಸಂಬಂಧಗಳು, ಒಬ್ರು ಒಪ್ಕೋತಾರೆ ಒಬ್ರು ಒಪ್ಕೊಳ್ಳಲ್ಲ, ಈ ಥರ. ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸಂಬಂಧನೇ ಸೆಟ್ ಆಗಲ್ಲ, ಒಂದು ಸಲ ಓಕೆ ಅನ್ನೋ ಸ್ಟೇಜಿಗೆ ಹೋಗುತ್ತೆ, ಕಟ್ ಆಗುತ್ತೆ. ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಆರೋಗ್ಯ ಪರವಾಗಿಲ್ಲ, ಸಮಸ್ಯೆಗಳು ಇದ್ದೇ ಇರುತ್ತೆ ಆರೋಗ್ಯದಲ್ಲಿ, ಬಟ್ ಬ್ಯಾಲೆನ್ಸಿಂಗ್ 50-50. ಸೊ ಈ ರೀತಿ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಮನೆ ಕಟ್ಟಬೇಕು ಅನ್ನೋರಿಗೆ ಹಣ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು, ಮನೆ ಕಟ್ಟೋ ಯೋಗ ಇದೆ, ಬಟ್ ಹಣ ಕಡಿಮೆ. ವೆಹಿಕಲ್ ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು ಅನ್ನೋರಿಗೆಲ್ಲ ಆಸೆ ಇರುತ್ತೆ, ತೊಗೋತೀರಾ, ಬಟ್ ಲೋನ್ ಮಾಡಿ ತೊಗೊಳ್ತಕ್ಕಂಥದ್ದು ತೋರಿಸ್ತಾ ಇದೆ, ಸಾಲ ಮಾಡಿ ತೊಗೊಳ್ತಕ್ಕಂಥದ್ದು ತೋರಿಸ್ತಾ ಇದೆ, ಈಸಿಯಾಗಿ ದುಡ್ಡಿದ್ದು ತೊಗೊಳ್ಳಲ್ಲ. ಈ ರೀತಿ ಒಂದು ಕಾಂಬಿನೇಷನ್ನು ಗೋಚಾರದಲ್ಲಿ ತುಲಾ ಲಗ್ನದವರಿಗೆ ತೋರಿಸ್ತಾ ಇದೆ. ಇಷ್ಟು ತುಲಾ ಲಗ್ನ. ನೆಕ್ಸ್ಟ್ ಹಾಗೆ ವೃಶ್ಚಿಕ ಲಗ್ನವನ್ನು ನೋಡೋಣ. ವೃಶ್ಚಿಕ ಲಗ್ನ, ಸೊ ದಶಾಭುಕ್ತಿನಲ್ಲಿ ಅಂತರ್ಭುಕ್ತಿನಲ್ಲಿ ಶನಿ ಇದ್ದರೆ ನಾನು ಹೇಳ್ತಕ್ಕಂಥದ್ದು 30% ಅಪ್ಲೈ ಆಗೇ ಆಗುತ್ತೆ. ದಯವಿಟ್ಟು ನೋಡ್ಕೊಳ್ಳಿ. ನಿಮ್ಮ ಲಗ್ನ ವೃಶ್ಚಿಕ ಅಲ್ಲ, ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಶನಿ ಇಲ್ಲ, ಏನೂ ಅಪ್ಲೈ ಆಗೋಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ, ಸೈಂಟಿಫಿಕ್ಕಾಗಿ ಹೇಳ್ತೀವಿ, ಪಕ್ಕಾ ಅಪ್ಲೈ ಆಗುತ್ತೆ. ಡೇಟ್ನ ನೋಟ್ ಮಾಡ್ಕೊಳ್ಳಿ. 29ನೇ ತಾರೀಕು ಮಾರ್ಚಿಂದ ಸೆಪ್ಟೆಂಬರ್ 2025 ಇಸ್ವಿ 1, ಜನವರಿ 15ರಿಂದ ಏಪ್ರಿಲ್ 2026 ಇಸ್ವಿ, ಹಾಗೆ ಅಕ್ಟೋಬರ್ 11ರಿಂದ ಫೆಬ್ರವರಿ 7, 2027 ಇಸ್ವಿ. ಈ ಟೈಮಲ್ಲಿ ನಿಮಗೆ ಭವಿಷ್ಯ ಹೆಂಗಿರುತ್ತೆ ನೋಡೋಣ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣ ಫಲ, ಸ್ವಲ್ಪ ಸೋಂಬೇರಿತನ ಹೆಚ್ಚಾಗುತ್ತೆ. ಇಂಟೆಲಿಜೆಂಟ್ ಇರುತ್ತೆ, ಬಳಸಬೇಕು, ಸೋಂಬೇರಿತನದಿಂದ ಓದೋದೇ ಇಲ್ಲ, ಓದಿದರೆ ಒಳ್ಳೆಯದಾಗ್ಬಿಡುತ್ತೆ. ಸೊ ಆ ರೀತಿ ಒಂದು ಟೈಮ್. ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚು, ಪ್ರೆಷರ್ ಹೆಚ್ಚು, ಹಿಂಸೆ ಹೆಚ್ಚು. ಜಾಬ್ ನೀವೇ ಬಿಡ್ಬೋದು, ಇಲ್ಲ ಅವರೇ ತೆಗಿಬೋದು. ಸ್ವಲ್ಪ ತ್ರಿಶಂಕು ಸ್ಥಿತಿ ಕಾಂಬಿನೇಷನ್ನು ಗೋಚಾರದಲ್ಲಿ ತೋರಿಸ್ತಾ ಇದೆ. ಜಾಬ್ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಜಾಬ್ ಸಿಗಲ್ಲ, ಸ್ಯಾಲ್ರಿ ಇರೋದು ಸಿಗಲ್ಲ, ಪ್ಲೇಸ್ಮೆಂಟ್ ಸಿಗಲ್ಲ, ಕಂಪ್ನಿ ಚೆನ್ನಾಗಿರಲ್ಲ, ಏನೋ ಒಂದು ಸಮಸ್ಯೆ ನಿಮ್ಗೆ ಕಾಡ್ತಕ್ಕಂಥದ್ದು ಈ ಟೈಮಲ್ಲಿ ತೋರಿಸ್ತಾ ಇದೆ. ಥರ ಬೋರಿಂಗ್ ಅಂತ ಹೇಳ್ಬೋದು ಜಾಬಲ್ಲಿ. ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಲಾಸು, ಹಣ ರೊಟೇಷನ್ನೇ ಆಗಲ್ಲ, ಹಿಂಸೆ ಸ್ವಲ್ಪ ಮೀಡಿಯಮ್. ಮದುವೆ ಜೀವನದಲ್ಲಿ ಪೊಸೆಸಿವ್ನೆಸ್, ಈಗೋ ಕ್ಲಾಸ್ ಜಾಸ್ತಿ ಆಗುತ್ತೆ, ಸಪ್ರೇಷನ್ಗಳು ಜಾಸ್ತಿ ಆಗ್ತಕ್ಕಂಥದ್ದು, ಅಷ್ಟು ಸಮಾಧಾನ ಇರಲ್ಲ. ಲವ್ ಆ್ಯಂಡ್ ರೊಮ್ಯಾನ್ಸ್ ಜಾಸ್ತಿ ಆಗುತ್ತೆ, ಬಟ್ ಅದೇ ವಿಚಾರಕ್ಕೆ ಜಗಳ. ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಡಿಮ್ಯಾಂಡ್ ಸಮಸ್ಯೆ, ಸೆಲೆಕ್ಟಿವ್ ಸಮಸ್ಯೆ, ನೀವು ಒಪ್ಪಿರ ಅವರೊಪ್ಪಲ್ಲ, ಅವರೊಪ್ಪಿರ ನೀವು ಒಪ್ಪಲ್ಲ, ಕರೆಕ್ಟಾಗಿ ಬರಲ್ಲ ಅಂತ ದುಃಖ. ಅದರೊಳಗಡೆ ಮಿಕ್ಸ್ಡ್ ಕಾಂಬಿನೇಷನ್, ಒಂಥರ ಹಿಂಸೆ. ಇದು ಕೂಡ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಇದೇ ಲಕ್. ಬೇರೆದೆಲ್ಲ ವೀಕೆ, ಬಟ್ ಆರೋಗ್ಯ ಎಕ್ಸಲೆಂಟ್. ಏನೇ ಸಮಸ್ಯೆ ಇದ್ದರೂ ನಿಮಗೆ ಮೆಡಿಸಿನ್ ಸಿಗುತ್ತೆ, ಕಡಿಮೆ ಆಗುತ್ತೆ, ಆರಾಮಾಗಿರ್ತೀರ. ಬಟ್ ಮಾನಸಿಕವಾಗಿ ಸ್ವಲ್ಪ ಒದ್ದಾಡ್ತಕ್ಕಂಥದ್ದು, ನಾನು ಅಂದ್ಕೊಂಡಿದ್ದಾಗಿಲ್ಲ, ನಮಗೆ ಹಿಂಗಾಗಬೇಕಾ, ಹಂಗಾಗ್ತಾಯಿದೆ, ಹಿಂಗಾಗ್ತಾಯಿದೆ, ಒಂದು ನೆಗೆಟಿವ್ ವೈಬ್ರೇಷನ್ನು ನಿಮ್ಮನ್ನು ಫಾಲೋ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟು 2ನೇ ಟೈಮ್ ನೋಟ್ ಮಾಡ್ಕೊಳ್ಳಿ. ಅಕ್ಟೋಬರ್ 2025ರಿಂದ ಜನವರಿ 15, 2026 ಈ ಟೈಮಲ್ಲಿ ನಿಮಗೆ ಭವಿಷ್ಯ ಹೆಂಗಿರುತ್ತೆ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಅಬ್ಸ್ಟೆಕಲ್ಲು, ಕಾಲೇಜು ಸ್ಕೂಲ್ಗೆಲ್ಲ ಬಂಕ್ ಹೊಡಿತಕ್ಕಂಥ ಸಾಧ್ಯತೆ, ಕರೆಕ್ಟಾಗಿ ಓದಲ್ಲ, ಸೋಂಬೇರಿತನ, ಸುಳ್ಳು ಹೇಳೋದು ಎಲ್ಲ ಮಿಕ್ಸ್ಡ್, ಸೀಕ್ರೆಟ್ ಮಾಡೋದು ಎಲ್ಲ ಬಂದ್ಬಿಟ್ಟಿದೆ ಈ 2ನೇ ಟೈಮಲ್ಲಿ. ಜಾಬ್ ಮಾಡ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಹೆಚ್ಚಾಗುತ್ತೆ, ಕಿರಿಕಿರಿ ಹೆಚ್ಚಾಗುತ್ತೆ. ಯಾರಿಗಾರು ದುಡ್ಡು ಕೊಟ್ಟರೆ ವಾಪಸ್ಸೇ ಬರಲ್ಲ. ತುಂಬ ನಂಬಿಕಸ್ಥರಿಗೆ ಕೊಡ್ತಾರೆ, ವಾಪಸ್ಸೇ ಬರಲ್ಲ, ಕೊಡೋದೇ ಇಲ್ಲ ಅವರು. ಸ್ವಲ್ಪ ದುಡ್ಡು ಕಳ್ಕೊಳ್ತಕ್ಕಂಥ ತೋರಿಸ್ತಾ ಇದೆ. ಅನ್ನೆಸೆಸರಿ ದುಡ್ಡು ವೇಸ್ಟ್ ಮಾಡ್ತೀರಾ. ಅದು ದುಡ್ಡು ಬಟ್ಟೆಗಾಗಿರ್ಬೋದು, ಫ್ಯಾಮಿಲಿಗಾಗಿರ್ಬೋದು, ಯಾರಿಗೇ ಆಗ್ಬೋದು. ಖರ್ಚು ಮಾಡಿ ಮಡಗೋದು, ಅದು ವೇಸ್ಟ್. ಆ ರೀತಿ ದುಡ್ಡು ಹೋಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡೋರಿಗೆ ತುಂಬ ಲಾಸ್ ಆಗುತ್ತೆ, ಸ್ಟಕ್ ಆಗುತ್ತೆ, ಹಿಂಸೆ ಆಗುತ್ತೆ, ಮೋಸ ಹೋಗ್ತಕ್ಕಂಥ ಸಾಧ್ಯತೆ. ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿತ್ತು ಅಂದರೆ ಸ್ವಲ್ಪ ಸ್ಟ್ರಗಲಿಂಗ್ ಆಗ್ತಕ್ಕಂಥದ್ದು, ಕಾಂಪಿಟೇಷನ್ಸ್ ಜಾಸ್ತಿ ಆಗುತ್ತೆ. ವೃಶ್ಚಿಕ ಲಗ್ನ ತುಂಬ ಸ್ವಲ್ಪ ಬ್ಯಾಡ್ ಟೈಮ್ ಅಂತ ಹೇಳ್ಬೋದು. ಇದು ಗೋಚಾರ ಫಲ. ನಿಮ್ಮ ಜಾತಕ ಚೆನ್ನಾಗಿದ್ದರೆ ಇದು 30% ಏನು ಮಾಡಲ್ಲ. ಜಾತಕನೂ ವೀಕು, ಇದು ವೀಕು, ಸ್ವಲ್ಪ ಹೊಡೆತ ತಿಂತೀರ. ಮದುವೆ ಜೀವನದಲ್ಲಿ ಗಲಾಟೆ, ತಾತ್ಕಾಲಿಕ ಸಪ್ರೇಷನ್ಗಳು ಜಾಸ್ತಿ ಆಗುತ್ತೆ, ಸಮಸ್ಯೆ ಹೆಚ್ಚಾಗಿ ತೋರಿಸ್ತಾ ಇದೆ. ಜಾಸ್ತಿ ಕಿರಿಕಿರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಸೈಲೆಂಟಾಗಿ ಇದ್ಬಿಡಿ. ಏನೇ ಸಮಸ್ಯೆ ಬಂದರೂ ತಾಳ್ಮೆಯಿಂದ ಎದುರಿಸ್ಬಿಡಿ, ಇಲ್ಲ ಅಂದರೆ ನೀವು ಎದುರಿಸ್ಬೇಕಾಗುತ್ತೆ ಬೇರೆ ಕಡೆ.
ಹಾಗೆ ಹೊಸ ವಧುವರನ್ನ ಹುಡುಕ್ತಾ ಇದ್ದಾರೆ, ಕರೆಕ್ಟಾಗಿ ಸೆಟ್ ಆಗಲ್ಲ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ, ಸೆಟ್ ಆಗೋ ಸಂಬಂಧಗಳು ಎಂಡಿಂಗಲ್ಲಿ ಕೈ ಬಿಡ್ತಕ್ಕಂಥದ್ದು, ಕೋಪ ತರಿಸ್ತಕ್ಕಂಥದ್ದು, ಒಂಥರ ಏನು ನಮಗೆ ಮರ್ಯಾದೆ ಇಲ್ವಾ, ನಾವು ಯಾವ ಟೈಮಿಗೆ ಬರೋಕ್ಕೆ ಹೇಳಿದ್ದೋ, ಇವ್ರು ಯಾವ ಟೈಮಿಗೆ ಬಂದರು ನೋಡೋಕ್ಕೆ. ಸೊ ಈ ರೀತಿ ಜಗಳಗಳಾಗಿ ಕಿತ್ತೋಗ್ತಕ್ಕಂಥದ್ದು ಅಥವಾ ಸೈಲೆಂಟಾಗಿ ಬೇಡ ಅಂತಕ್ಕಂಥದ್ದು, ಸ್ವಲ್ಪ ಸಮಸ್ಯೆಗಳು ಹೆಚ್ಚು ನೋಡ್ತಾ ಇದ್ದಾರೆ ಮದುವೆಗೆ. ಆರೋಗ್ಯ ಚೆನ್ನಾಗಿಲ್ಲ ಸ್ವಲ್ಪ ಈ 2ನೇ ಟೈಮಲ್ಲಿ, ಸ್ವಲ್ಪ ಕಾಲು ನೋವು, ಬ್ಯಾಕ್ ಪೇಯ್ನು, ಮೈಕೈ ನೋವು ಸ್ವಲ್ಪ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಡಾಕ್ಟರ್ ತೋರಿಸ್ಕೊಳ್ಳಿ ಆ ವಿಚಾರವಾಗಿ. ನೆಕ್ಸ್ಟು ಲಾಸ್ಟ್ ಕ್ರೈಟೀರಿಯಾ ಮೇ 2026ರಿಂದ ಅಕ್ಟೋಬರ್ 10, ಇನ್ನೊಂದು ಟೈಮು ಫೆಬ್ರವರಿ 8ರಿಂದ ಜೂನ್ 3, 2027ನೇ ಇಸ್ವಿ. ಈ ಟೈಮಲ್ಲಿ ನಿಮ್ಮ ಭವಿಷ್ಯ ಹೆಂಗಿರುತ್ತೆ? ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅದ್ಭುತವಾಗಿದೆ ಟೈಮ್. ಸ್ವಲ್ಪ ಅಬ್ಸ್ಟೆಕಲ್ಸ್ ಇರುತ್ತೆ, ಸೋಂಬೇರಿತನ ಇರುತ್ತೆ, ಆದರೂ ವಿನ್. ಏನೇ ಸಮಸ್ಯೆ ಇದ್ದರೂ ಈ ಟೈಮಲ್ಲಿ ವಿನ್ ಚೆನ್ನಾಗಿದೆ. ಜಾಬ್ ಮಾಡ್ತಕ್ಕಂಥವ್ರಿಗೆ ಪ್ರೆಷರು ಕಿರಿಕಿರಿ ಎಷ್ಟೇ ಇರಲಿ ಸ್ವಲ್ಪ ಲಾಸ್ಟಲ್ಲಿ ಸಾಲ್ವ್ ಔಟ್ ಆಗುತ್ತೆ, ಒಳ್ಳೆಯದಾಗುತ್ತೆ, ಸ್ವಲ್ಪ ಒಳ್ಳೆ ಟೈಮ್. ಬಿಸ್ನೆಸ್ ಮಾಡೋರಿಗೆ ಹಣ ರೊಟೇಷನ್ ಇಷ್ಟು ದಿನ ಕಡಿಮೆ ಆಗ್ತಾಯಿತ್ತು ಅಂದಾಗ ಈ ಟೈಮಲ್ಲಿ ಸ್ವಲ್ಪ ಹಣ ಬರ್ತಕ್ಕಂಥದ್ದು ತುಂಬ ಎಫರ್ಟಿಂದ ಬರುತ್ತೆ, ಕಷ್ಟದಿಂದ ಬರುತ್ತೆ, ಹಿಂಸೆಯಿಂದ ಬರುತ್ತೆ, ಬಟ್ ದುಡ್ಡು ಬರುತ್ತೆ. ಮದುವೆ ಜೀವನದಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ, ಆದರೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗ್ತಕ್ಕಂಥದ್ದು, ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಎಂಗೇಜ್ಮೆಂಟ್ ಫಿಕ್ಸ್ ಆಗುತ್ತೆ. ಲವ್ ಮ್ಯಾರೇಜ್ಗಾಗೋರು ಒಳ್ಳೆ ಟೈಮು, ಅರೇಂಜೇ ಸ್ವಲ್ಪ ಕಷ್ಟ. ಇಲ್ಲಿ ಸ್ವಲ್ಪ ಡಿಸಿಷನ್ ಸಮಸ್ಯೆಗಳು ಬರುತ್ತೆ, ಡಿಸಿಷನ್ ಮಾಡಿದರೆ ಆಗೋಗ್ಬಿಡುತ್ತೆ, ಬಟ್ ಒಪ್ಕೊಳ್ಳೋನೋ ಬೇಡವೋ ಈ ಥರ ಇದ್ದರೆ ಸ್ವಲ್ಪ ಕಷ್ಟ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ, ವೆರಿ ಎಕ್ಸಲೆಂಟ್ ಆರೋಗ್ಯ. ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಮೆಡಿಸಿನ್ ಸಿಗ್ತಕ್ಕಂಥದ್ದು, ಸಮಸ್ಯೆ ಸಾಲ್ವ್ ಔಟ್ ಆಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ. ಮನೆ ಕಟ್ಟೋರು ಒಳ್ಳೆ ಟೈಮ್, ಸೂಪರ್ ಟೈಮ್. ಬಟ್ ತುಂಬ ದುಡ್ಡನ್ನ ವೇಸ್ಟ್ ಮಾಡ್ತೀರ, ಲಕ್ಸುರಿಯಾಗಿ ಕಟ್ಟಬೇಕು ಅಂತ ವೇಸ್ಟ್ ಮಾಡೋದು, ಇಲ್ಲ ನಂಗೆ ಹಣ ಸಾಲ್ತಾ ಇಲ್ಲ, ನಂಗೆ ಈ ಥರ ಕಟ್ಟಬೇಕು ಅಂತ ಆಸೆ ಇದೆ ಅಂತ ಪ್ಲ್ಯಾನ್ ಮಾಡ್ತಕ್ಕಂಥದ್ದು, ಈ ರೀತಿ ತೋರಿಸ್ತಾ ಇದೆ. ಒಂಥರ ಒಂದು ಕಟ್ಟೋದಕ್ಕೆ ಅದ್ಭುತವಾಗಿರ್ತಕ್ಕಂಥ ಟೈಮು. ದುಡ್ಡಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ಕಟ್ಟೋದಕ್ಕೆ ಕನ್ಫ್ಯೂಷನ್ಸ್ ಹೆಚ್ಚಾಗಿ ಬರುತ್ತೆ, ಪ್ಲ್ಯಾನಿಂಗೇ ಉಲ್ಟಾಪಲ್ಟ ಆಗೋಗ್ಬಿಡುತ್ತೆ. ಬಟ್ ಲಾಸ್ಟಲ್ಲಿ ಮನೆ ಆಗುತ್ತೆ. ಸೈಟ್ ಬೇಕಾ ಸೈಟ್ ತೊಗೋತೀರಾ, ಕಾರ್ ಬೇಕಾ ಕಾರ್ ತೊಗೋತೀರಾ, ಏನೇನು ಬೇಕು ಎಲ್ಲ ತೊಗೋತೀರಾ. ಸ್ವಲ್ಪ ಕನ್ಫ್ಯೂಷನ್ಸು, ತಳಮಳಗಳು, ಆ ವಿಚಾರವಾಗಿ ಮನೆಯಲ್ಲಿ ಸ್ವಲ್ಪ ಜಗಳಗಳು ಇದ್ದೇ ಇರುತ್ತೆ. ಸೈಟ್ ಸೇಲ್ ಮಾಡೋರಿಗೆ, ಮನೆ ಸೇಲ್ ಮಾಡೋರಿಗೆ, ವೆಹಿಕಲ್ ಸೇಲ್ ಮಾಡೋರಿಗೆ ವೆರಿ ಎಕ್ಸಲೆಂಟ್ ಟೈಮ್. ತುಂಬ ಲಾಭಾಂಶ ಹೆಚ್ಚು ಈ ಟೈಮಲ್ಲಿ. ಓಕೆ, ಇಷ್ಟು ವೀಕ್ಷಕರೇ ವೃಶ್ಚಿಕ ಲಗ್ನ ಹಾಗೆ ತುಲಾ ಲಗ್ನ ಎರಡನ್ನೂ ಮುಗಿಸಿದ್ದೀವಿ. ಮುಂಚೆ ಲಗ್ನಗಳ್ನ ಆಲ್ರೆಡಿ ಮುಗಿಸಿದ್ದೀವಿ. ನೋಡ್ಕೊಳ್ಳಿ 2 ವರ್ಷ ಹೆಂಗಿರುತ್ತೆ, ಯಾವ್ಯಾವ ಟೈಮಲ್ಲಿ 3 ಕ್ರೈಟೀರಿಯಾ ಹೇಳಿದ್ದೀವಿ. ಆ ಡೇಟ್ಸಲ್ಲಿ ಮತ್ತೆ ಫಿಲ್ಟರ್ ಆಗುತ್ತೆ, ನಿಮಗೆ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ. ಗೋಚಾರ ಫಲ ಮಿಸ್ ಇಲ್ದಂಗೆ ಫಲ ಕೊಟ್ಬಿಟ್ಟು ಹೋಗುತ್ತೆ 30%. ಜಾತಕದಲ್ಲೂ ಅದೇ ಇತ್ತು ಅಂದರೆ ಡಬಲ್ ಪ್ರಾಫಿಟ್. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.